ನಾಗರಾಜ ನಾಗರಾಜ ಅಂತ ಹೆಸರಿಟ್ಟಿದ್ರು. ಆದರೆ ರಾಜ ಹೋಗಿ ಬರೀ ನಾಗ ಮಾತ್ರ ಉಳ್ಕೊಂಡ್ಬಿಟ್ಟದಲ್ಲಣ್ಣ. ಲೇ, ಹಾವಿನ ಹೆಡೆ ಮ್ಯಾಕೆ ಒಂದು ಮಣಿ ಇರ್ತದೆ, ಹಂಗೆ ನನ್ನ ತಲೆ ಮ್ಯಾಕೆ ಕಿರೀಟ ಇರ್ತದೆ ಅನ್ಕೊಂಡಿದ್ದೆ. ಎಲ್ಲ ಎಕ್ಕುಟ್ಕೊಂಡು ಹೋಯ್ತಲ್ಲ. ನಮ್ಮಣ್ಣ ರಾಜ ಆಯ್ತಾನೆ, ನಾನು ಸೇನಾಧಿಪತಿ ಆಯ್ತೀನಿ, ಬಹುದೂರ್ ಗಣ್ಣಂಗೆ ಊರು ತುಂಬ ಮೆರೆದಾಡ್ಕೊಂಬರ್ತೀನಿ. ಆಗ ನನ್ನ ಪಾರು ನನ್ನ ಕಡಿಕೆ ನೋಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅನ್ಕೊಂಡಿದ್ದೆಲ್ಲ ಕೆರೆ ತಾವ ಹಣ್ಣು ತೊಳ್ಕೊಂಡು ಹೋಯ್ತಲ್ಲಣ್ಣ. ಏಯ್ ಪಾಪ ನನ್ನ ಮಗನೇ, ನಾನೇನು ಮಾತಾಡ್ತಾ ಇದ್ದೀನಿ, ನೀನೆಲ್ಲ ಮಾತಾಡ್ತೀಯಾ? ಚಟ್ಟ ಕಳ್ಕೊಂಬಿಟ್ರೆ ಬದುಕ್ಬಿಡ್ಬೋದು, ಆದರೆ ಪಟ್ಟ ಕಳ್ಕೊಂಬಿಟ್ರೆ ಮೆಂಟ್ಲಾಗೋಯ್ತಾರೆ. ನನ್ನ ಮಗನೇ, ಪಾರು 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 ಅಂದ್ಕೊಂಡು ಆ ಪಾರುನ ಎಡಗಾಲ ಎಕ್ಕಡದಿಂದ ನಾಲ್ಗೆಂದು ಉಜ್ಕೊಂಬಿಡು, ಒಳ್ಳೆ ಮಾತುಗಳು ಬರ್ತವೆ. ಅಣ್ಣ, ನೀನು ಯಾರ ಬಗ್ಗೆ ಆದ್ರೆ ಹೇಳು, ಆದರೆ ಪಾರು ಬಗ್ಗೆ ಹೇಳಿದ್ರೆ ನಂಗೆ ತಿಕ್ಲು ಹಿಡಿತದೆ. ಈಗ ಇನ್ನೇನಿಲ್ಲ ನೀನು ಸಂಪನ್ನನಾ? ಈಗಲೂ ತಿಕ್ಕಲು ನನ್ನ ಮಗನೇ ನೀನು. ಏಯ್, ರೀಲ್ಸ್ ಮಾಡೋ ಹುಡುಗಿರ್ ಸೇರಿಗೂ ಗಾಳಿಗೆ ಹಾರೋ ಹೋಯ್ತಾ ಇರ್ತದೆ. ಹಂಗೆ ನನ್ನ ಮುಖ ಇರೋ ಬಾವುಟನ ಪ್ರಿಂಟ್ ಹಾಕ್ಸ್ಬಿಟ್ಟು ಮನೆ ಮೇಲೆ ಗಾಳಿಗೆ ಹಾರ್ಸೋಣ ಅನ್ಕೊಂಡಿದ್ದೆ. ಏನಾಯ್ತು? ಎಲ್ಲ ಇಕ್ಕುಟ್ಕೊಂಡು ಹೋಯ್ತು. ಹೇಳ ನಾಗರಾಜನಿಗೆ ಜೈ, ಬಡವರ ಬಂಧು, ದಲಿತರ ನಾಯಕ, ಯುವಕರ ಜನತೆಯ ಸ್ಫೂರ್ತಿ, ಮಾಸ್ತಿ ಕೊಪ್ಪಳಿನ ಕಟ್ಟಾಳು, ಅರಣ್ಯ ಬಾಂಧವ, ಕಲಿಯುಗದ ಕ್ರಾಂತಿಕಾರ, ಶತ್ರುವಿನ ವರ್ಣ ಮೃದಂಗ, ಶ್ರೀ 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 ನಾಗರಾಜೇಗೌಡರಿಗೆ ಬಹುಪರಾಗ್. ಏಯ್, ನನ್ನ ಮಾತು ಸಿಕ್ಕೇಳ? ಕಿರಣ, ನೀನ್ ದೊರೆ ಪಟ್ಟದ ಮೇಲೆ ಕೂತಿದ್ಯಾ ಅಂತ ಗೊತ್ತು, ಅದಕ್ಕೆ ನೈಟು ಮಲೈಕಾ, ಪಂಕಜ, ಶೇಕಿಟ್, ಪುಷ್ಪವತಿ, ಇನ್ನು ಸುಮಾರು ಐಟಮ್ಸ್ ಹುಡುಗಿರ್ನ ಕರೆಸ್ತಿದ್ದೀನಿ. ತೋಟದ ಮನೆ ಬಂದ್ಬಿಡೋಣ, ಫುಲ್ ಧರ್ಮಾಡ್ ಮಾಡೋಣ. ಯಾವತ್ತಾರ ಮುಷ್ಟಿ ಕಟ್ಟರ ಕೈನಾಗೆ ಮಕ್ ಒದೆ ತಿಂದಿದೆಯಲ್ಲ? ಇಲ್ಲ ಅಣ್ಣ. ಲೇ, ನೀನಿನ್ನೂ ಲೈನ್ನಾಗಿದ್ರೆ ಬಾತ್ರೂಮ್ನಾಗ ಕೈ ಎದ್ಬಿಟ್ಟು ಅದೇ ಕೈಯಿಂದ ಮಕ್ ಕುಡಿದು ಬಿಡ್ತೇನೆ. ಇಲ್ಲ ಫೋನ ಎಲ್ಲ ಕಳ್ಕೊಂಡು ಕೂತಿದ್ದೀನಿ. ಮಲಾಕೆ ಅಂತೆ, ಪಂಕಜ ಅಂತೆ, ಪುಷ್ಪವತಿ ಅಂತೆ. ದರ್ಬಾರ್ ನಾನು ನೋಡಿದ್ರೆ ಮಹಾರಾಜ ಆಗೋಯ್ತೀನಿ. ಅಕ್ಕಪಕ್ಕ ಆಳ್ಗಳು ಒಬ್ರು ಗಾಳಿ ಬೀಸ್ತಿರ್ತಾರೆ, ಹಣ್ಣು ತಿನ್ನಿಸ್ತಿರ್ತಾರೆ. ಆಹಾ, ಏನೆಲ್ಲ ಕನಸ್ಕೊಂಡಿದ್ದೆ ಕಲ, ಎಲ್ಲ ಎಕ್ಕುಟ್ಕೊಂಡೋಯ್ತು. ದರ್ಬಾರ್ ಅಂತೆ, ನನ್ನ ಹಣೆ ಬರ್ದಲ್ಲಿ ಬಾರು ಬರ್ದಿಲ್ಲ ಕಲ. ಸೋ ಸ್ಯಾಡ್. ದರ್ಬಾರ್ ಅಂದ್ರೆ ಹೀಗೆಲ್ಲ ಇರುತ್ತಾ? ರಾಣಿ, ನಂಗೆ ಏಟೊಂದು ಸಂತೋಷ ಆಯ್ತದೆ ಗೊತ್ತೈತೇನವ. ನನಗೆ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ತಾಯಿದೆ. ನೀನು ಹೊಗಳೋದಕ್ಕೋಸ್ಕರನೇ ನಾನು ಓದಬೇಕು ಅನ್ನಿಸ್ತೈತೆ. ಓದಿ ಅಜ್ಜಿ, ಓದಕ್ಕೆ ವಯಸ್ಸಿಲ್ಲ, ನಾನು ಹೇಳ್ಕೊಡ್ತೀನಿ. ಕಟ್ಟಿರೋ SSLC. ಅಯ್ಯೋ ರಾಣಿ, ನಮ್ಮತ್ತೆ ಶಾಲೆ ಕಾಲೇಜಲ್ಲಿ ಹೇಳ್ಕೊಡೋದಕ್ಕಿಂತ ಮಿಗಿಲಾಗಿ ಜೀವನದಲ್ಲೇ ಕಲ್ತ್ಕೊಂಡಿದ್ದಾರಮ್ಮ. ಇನ್ನೊಬ್ರಿಗೆ ಹೇಳ್ಕೊಡೋಷ್ಟನ್ನ ಅವ್ರು ತಿಳ್ಕೊಂಡಿದ್ದಾರೆ. ಅದಕ್ಕೆಲ್ಲ ಕಣಪ್ಪ, ನನ್ನ ಮೊಮ್ಮಗಳು ಬುದ್ಧಿವಂತೆ, ನನ್ನ ಸೊಸೆ ಅದಕ್ಕಿಂತ ಹೆಚ್ಚಿನ ಬುದ್ಧಿವಂತೆ. ನಿಮಗೆಲ್ಲ ನಾನು ಎಷ್ಟು ಕಷ್ಟ ಕೊಟ್ಟಿದ್ದೀನಿ, ಅದನ್ನೆಲ್ಲ ಮರೆಸ್ಬಿಟ್ಟು ನನ್ನ ಕ್ಷಮಿಸಿದ್ದೀರಲ್ಲ. ಇದನ್ನೆಲ್ಲ ಯಾವ ಸ್ಕೂಲಾಗಿ ಹೇಳ್ಕೊಡ್ತಾರೆ ಹೇಳುವ? ದಿಟ ಅಜ್ಜಿ, ನೀವಿವಾಗ ಎಲ್ಲನೂ ಬಿಟ್ಟು ನಮ್ಮ ಜೊತೆ ಬಂಗಾರದಂತ ಬಾಳ್ ಬದುಕ್ತಿದ್ದೀರಲ್ಲ, ಅದೇ ನಮಗೆಲ್ಲ ಖುಷಿ. ಅದು ನಿನ್ನ ಖುಷಿ. ನನ್ನ ಖುಷಿ ಏನು ಗೊತ್ತಾ? ನೀನು ಓದೋದನ್ನು ಬಿಟ್ಬಿಟ್ಟು ಮನೇಲಿ ಕುಂತಿದ್ಯಲ್ಲ. ಆದರೆ ಇವತ್ತು ನಿನ್ನ ಗಂಡನ ಮರ್ಯಾದೆಗೋಸ್ಕರ, ಈ ಮನೆತನದ ಗೌರವಕ್ಕೋಸ್ಕರ ಮತ್ತೆ ಓದ್ದೆ, ಗೆದ್ದೆ. ಇಂಥ ಶಕ್ತಿ ಎಲ್ಲಿ ಬರುತ್ತೆ ಹೇಳು? ನಾನಿ, ನೀನೇನು ಮುಂದಕ್ಕೆ ಚೆನ್ನಾಗಿ ಓದ್ಬೇಕು ಕಣವ. ಓದ್ತೀನಿ ಅಜ್ಜಿ, ಇಷ್ಟಕ್ಕೆ ನಿಲ್ಸಕ್ಕಿಲ್ಲ. ಡಿಗ್ರಿ ಮಾಡ್ತೀನಿ ನಾನು. ತಾಯಿಂದ್ರಾಣಿ ತಾನೊಬ್ಳೇ ಡಿಗ್ರಿ ಮಾಡಿರೋದು ಅಂತ ನಿಂಗೆ ಎಷ್ಟೆಲ್ಲ ಅವಮಾನ ಮಾಡಿದ್ಲು. ನನಗೂ ನನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಆಸೆ ಇತ್ತು, ನನ್ನ ಸೊಸೆನೂ ಡಿಗ್ರಿ ಮಾಡಬೇಕು ಅಂತ. ಇವತ್ತು ನಿನ್ನ ಬಾಯಲ್ಲಿ ಆ ಆಸೆ ಆಚೆ ಬಂತು. ರಾಣಿ, ಓದಿದ್ರೇ ಗೌರವ, ಓದಿದ್ರೇ ಗೆಲುವು ಅನ್ನೋದನ್ನು ಸಾಬೀತು ಮಾಡಿಬಿಟ್ಯವ. ಇನ್ನು ಮುಂದೆ ನಿನ್ನ ಜೀವನ ಅನ್ನೋ ಯುದ್ಧದಲ್ಲಿ ವಿದ್ಯೆನೇ ಅಸ್ತ್ರ ಆಗ್ಲವ. ಅಜ್ಜಿ, ನಿಮ್ಮ ಆಶೀರ್ವಾದ ನನ್ನ ಮ್ಯಾಕಿದ್ರೆ ಸಾಕು. ನಾನು ಡಿಗ್ರಿ ಮಾಡ್ಕೋತೀನಿ. ಅಜ್ಜಿ, ಅತ್ತೆ, ಇಲ್ಲಿ ನೋಡಿ, ಈ ಹುಡುಗರೇ ನಮ್ಮ ಅತ್ತಿಗೆ ಕೊಟ್ಟಿದ್ದು. ನಿಮಗೆ ಅಂತ ಯಾವತ್ತೋ ಮಾಡಿಸಿಟ್ಟಿದ್ದೆ. ನಿಮ್ಮ ನೇಮ್ ಬೋರ್ಡ್ ರಾಣಿ MBA. ಇಲ್ಲಿ ನೋಡಿ, ಇದ್ರ ಮ್ಯಾಕೆ ರಾಣಿ BA ಅಂತ ಐತೆ.
ಈ BA ಅನ್ನೋ ಡಿಗ್ರಿನ ನಾನು ಮಾಡೇ ಮಾಡ್ತೀನಿ. ನೀನು ಎಷ್ಟು ಬೇಕೋ ಅಷ್ಟು ಓದು ರಾಣಿ, ನಿನ್ನ ಜೊತೆ ನಾವಿರ್ತೀವಿ. ಹೌದು ಕಣವ, ಹೆಣ್ಣಿಗೆ ಯಾಕೆ ಓದು? ಅವಳು ಓದಿ ಏನು ಮಾಡಬೇಕು? ಅವಳು ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ. ಅವಳು ಓದಿ ಏನು ಸಾಧನೆ ಮಾಡಬೇಕು ಅಂತ ಹೇಳೋ ಜನರ ಮುಖ ಕೊಡ್ದಾಗೆ ನೀನು ಸಾಧನೆ ಮಾಡಿದೆ ಕಣವ. ಇನ್ನು ಮುಂದೆ ನೀನು ಓದೋದು ನಿಲ್ಲಿಸ್ಬೇಡ, ಚೆನ್ನಾಗಿ ಓದ್ಬೇಕು ಕಣವ. ನಾಳಿಕೆ ಹೋಗಿ ಕಟ್ಬತ್ತೀನಿ ಅಜ್ಜಿ. ನಮ್ಮ ಅಣ್ಣ ಅದಕ್ಕೆ ನೀವೆಲ್ಲ ನನ್ನ ಮ್ಯಾಗೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊತೀನಿ, ಮುಂದಕ್ಕೂ ಬೆಳೆಸ್ಕೊಂಡು ಹೋಗ್ತೀನಿ. ನಿಮಗೇನು ತೊಂದರೆ ಆಯ್ಕಿಲ್ಲ, ನಿಮಗೆ ಸಹಾಯ ಆಯ್ತದೆ ಅನ್ನೋದಾದ್ರೆ ನಾನು ಎಲೆಕ್ಷನ್ಗೆ ನಿತ್ಕತೀನಿ ಮಾವನ ಮಾತಿಗೆ ಇಲ್ಲ ಅನ್ನಕ್ಕಾಗದೆ ಒಪ್ಕ ಬಂದ್ಬಿಟ್ಟೆ. ಇವಾಗ ಪಾರುನ ಹೆಂಗಪ್ಪ ಒಪ್ಸೋದು? ಮಗಳವ್ವ, ಅಕಸ್ಮಾತ್ ಪಾರು ಏನಾದರೂ ಬೇಡ ಅಂದ್ಬಿಟ್ರೆ ಮಾವನ್ಗೇನು ಉತ್ತರ ಕೊಡೋಣ? ಅಯ್ಯೋ ಅಯ್ಯಯ್ಯೋ ಮಗಳವ, ನಂಗೆ ಯಾಕವ ಇಂಥ ಪರೀಕ್ಷೆ ಮಾಡ್ತೀಯ ನೀನು? ಮಾವ ಹೇಳಿದ್ರು ಅಂತ ನಾ ಒಪ್ಕೊ ಬಂದೀನಿ ಅಂತ ಪಾರುಗೇನಾದ್ರೂ ಗೊತ್ತಾಗ್ಬಿಟ್ರೆ ಸುಮ್ಕೆ ಬಿಟ್ಟಾಳ, ಕಾಳಿ ಆಗ್ಬಿಡ್ತಾಳೆ. ಅಯ್ಯಯ್ಯೋ, ಮೊದಲೇ ಮಾವನ ಕಡ್ರೆ ಅವಳು ಊರು ದೂರ ಬೀಳ್ತಾಳೆ. ಏನು ಮಾಡೋದು ಮಕ್ಕಳವ? ಎಲ್ಗೆ ಹೋಗೋಣ? ಜೈ ಮಕ್ಕಳವ, ನೋಡ್ಕೊಳಮ್ಮ. ಅಯ್ಯೋ, ಹಿಡೀರಿಯಾ, ನಾನು ಒಳಗೆ ಹೋಗ್ದೆ, ರಾತ್ರಿ ಇಡೀ ಇಲ್ಲೇ ಕೂತ್ಕೊಬಿಟ್ರೆ ಬೆಳಗಾನ ಎದ್ದು ನನ್ನ ಮಿಸ್ಸಸ್ ಹೊರಗೆ ಬಂದು, ಅಯ್ಯಯ್ಯೋ ರೀ, ಯಾಕೆ ನೀವು ಹಿಂಗೆ ಮಲ್ಕೊಂಬಿಟ್ರಿ, ಯಾಕೆ ರಾತ್ರಿ ಇಡೀ ಇಲ್ಲೇ ಇದ್ಬಿಟ್ರಿ ಅಂದರೆ, ಹಿಂಗೆ ಒಂದು ಚಿಕ್ಕ ಮ್ಯಾಟ್ರ್ ಐತೆ ಅಂತ ಅವಳಿಗೆ ಹೇಳ್ಬಿಡೋದು. ಆವಾಗ ಅವಳು ಇಷ್ಟೊಂದು ಚಿಕ್ಕ ವಿಷಯಕ್ಕೆ ತಲೆ ಕೆಡ್ಕೊಂಡು ನೀವು ಇಲ್ಲೇ ಕೂತ್ಕೊಂಡ್ಬಿಟ್ರ, ಅಯ್ಯಯ್ಯೋ ಅಂತ ಒಪ್ಕೊಂಡು ನನ್ನ ಅಪ್ಕೊಂಡ್ಬಿಡ್ತಾಳೆ. ಇದೇ ಬೆಸ್ಟು. ಅಕಸ್ಮಾತ್ ಇದೇನಾದರೂ ಉಲ್ಟಾ ಗಿಲ್ಟಾ ಆಗ್ಬಿಡ್ತು ಅಂದರೆ ಪರ್ಪರ್ಕೆನ ಹಾಗೆ ಹೊಡೆದಾಕ್ಬಿಡ್ತಾಳೆಲ್ಲ, ಏನು ಮಾಡೋದು? ರವಿ ಮಮ್ಮ, ಇದು ಯಾವುದು ಬೇಡ. ನಮ್ಮ ಕ್ರೇಜಿ ಸ್ಟಾರು ರವಿಚಂದ್ರನ್ ಪಿಕ್ಚರ್ನಾಗ ನೋಡ್ದಂಗೆ ಸಿನಿಮಾ ಸ್ಟೈಲ್ನಾಗೆ ಇನ್ನು ವರ್ಕೌಟ್ ಮಾಡ್ತೀನಿ. ಮನೆದೇವ್ರ ಪಿಕ್ಚರ್ನಾಗೆ ರವಿಚಂದ್ರನು ಹೆಂಡ್ತಿನ ಹೆಂಗೆ ಪುಸ್ಲಾಯಿಸ್ತೇನೆ ಹಂಗೆ ಪುಸ್ಲಾಯಿಸ್ಬಿಡ್ತೀನಿ. ಇದು ಬೇಡ ಅನಿಸುತ್ತೆ.